ತಂಗಿ ನಮ್ಮಪ್ಪ ನಮ್ಮ ಭಾವ ಎಲ್ಲ ಹೋಗ್ತಾ ಇದ್ದಾರೆ, ನನ್ನ ಮಗಳನ್ನೂ ಕೂಡ. ಸೊ ಇವತ್ತು ನಾನು ಹಿಮ ಇಬ್ಬರೇ ಸೇರಿ ಕ್ಯಾಂಪಿಂಗ್ ಮಾಡೋದು. ಬನ್ನಿ ಹೇಗಿರುತ್ತೆ ನೋಡೋಣ, ನೀವು ಎಂಜಾಯ್ ಮಾಡಿ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸು. ಇದೇ ರೀತಿ ನೀವೇನಾದ್ರು ಕ್ಯಾಂಪ್ ಮಾಡಬೇಕಾದ್ರೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ, ನಿಮಗೂ ಸಹ ಒಂದೊಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೋಡಿ ಎಲ್ಲ ಸರ್ ಎಲ್ಲ ಕ್ಲೋಸ್ ಮಾಡ್ತಾಯಿದ್ದಾರೆ ಇವಾಗ ಕಂಪ್ಲೀಟಾಗಿ. ಏನು ಹೆದರಬೇಕಾಗಿಲ್ಲ, ನೀವು ಇಲ್ಲಿ ಎಲ್ಲೇ ಕ್ಯಾಂಪ್ ಹಾಕ್ಕೊಂಡು ಮೀನ್ ಕ್ಯಾಂಪಲ್ಲಿ ಎಲ್ಲೇ ಕೂಡ ಸ್ಟೇ ಮಾಡಿದ್ರು 100% ಸೆಕ್ಯೂರಿಟಿ ಎಲ್ಲ ಇದೆ, ಏನು ಪ್ರಾಬ್ಲಮ್ ಏನಿಲ್ಲ. ಆನೆ ಏನಾದ್ರು ಬಂದಿದೆ ಸರ್ ಒಳಗಡೆಗೆ ಪ್ರಾಪರ್ಟಿ ಒಳಗಡೆ? ಆನೆ ಇಲ್ಲಲ್ಲ, ತುಂಬ ರೋಡ್ ಹೈಟ್ ಅಲ್ಲ. ಹಾಂ ದಪ್ಪ ಅಲ್ವಾ ಆನೆ ಇರ್ತದೆ. ಸೊ ನಡೀರಿ, ಇವಾಗ ನಮ್ಮ ಸೆಟಪ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಇವಾಗ ಮಳೆ ಬಿಟ್ಟಿದೆ, ಇವಾಗ ಸ್ವಲ್ಪ ಈಸಿ ಎಲ್ಲ ಹಾಕ್ಕೊಂಡೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ಬಟ್ ಸ್ವಲ್ಪ ಸಿಂಪ್ಲೈ ಏನೋ ಕಡಿಮೆ ಮಾಡ್ಕೊಂಡಿದ್ದೀವಿ ಲಗೇಜ್ ಎಲ್ಲ, ಕ್ಯಾಂಪಿಂಗ್ ಮಾಡೋಕ್ಕೆಲ್ಲ ಈಸಿ ಆಗಬೇಕು ಅಂತ. ಸೊ ಇಲ್ಲಿಂದ ನಮ್ಮ ಈ ಕ್ಯಾಂಪಿಂಗ್ ಬ್ಲಾಗ್ ಶುರು ಆಗುತ್ತೆ. ಕಳಿಸ್ಕೊಟ್ಟಾಯಿತು, ಎಲ್ಲನೂ ಕಳಿಸ್ಕೊಟ್ಟು ಇವಾಗ ನಾನು ಹಿಮ ನಮ್ಮ ಒಂದು ಕ್ಯಾಂಪ್ ಸೆಟಪ್ ಮಾಡೋಕ್ಕೆ ಪ್ಲೇಸಸ್ ಎಲ್ಲ ನೋಡಿದ್ದೀವಿ. ಸೊ ಈಗ ಹೋಗಿ ಕ್ಯಾಂಪಲ್ಲಿ ಎಲ್ಲ ಸೆಟಪ್ ಮಾಡ್ಬೇಕು ಹಿಮ. ಹೌದು, ಅದೇ ಇರೋದು ಮೇಯ್ನು. ಈ ಕಡೆ ಬಾ. ತುಂಬಾ ಸೇಫ್ಟಿ ಇದೆ ಕ್ಯಾಂಪಿಂಗ್ ಮಾಡಕ್ಕೆ. ಬಟ್ ಸೇಫ್ಟಿ ಎಲ್ಲ ಚೆನ್ನಾಗಿದೆ, ಅವ್ರದ್ದೇ ಕ್ಯಾಂಪ್ಗಳೆಲ್ಲ ಇದಾವೆ. ನಾವೇನೇನು ಏನು ತರೋದೇ ಬೇಡ, ಊಟದಿಂದ ಹಿಡ್ದು ಪ್ರತಿಯೊಂದೂ ಸಿಗುತ್ತೆ ಆನ್ ಆರ್ಡರ್. ನಿಮ್ಗೆ ಇಂಥದ್ದಿಲ್ಲ ಅನ್ನಂಗಿಲ್ಲ. ಬಟ್ ನಾವೇನಂದರೆ ನಾವು ಒಂಥರ ಎಕ್ಸ್ಟ್ರೀಮ್ ಆಗಿ ಹಿಂಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಲ್ಲ, ಹಾಗಾಗಿ ಯಾಕಂದರೆ ಜಾಗ ನನಗೆ ಇಷ್ಟ ಆಯಿತು. ಮುಂಚೆ ಬಂದಿದ್ವಿ ನಾವು ಬೈಕ್ ರೈಡ್ ಬಂದಾಗ, ಹಂಗಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಹಿಮ ಓಪನ್ ಮಾಡು, ಹೇಳ್ತೀನಿ ಏನು ತೊಗೋಬೇಕು ಅಂತ. ಆ ಟಾರ್ಪಲ್ ಕೆಳಗಡೆ ಹಾಕು, ಇಲ್ಲ ಹಾಕ್ಬಿಡು, ಕೆಳಗಡೆ ಹಾಕ್ಬಿಡು ಟಾರ್ಪಲು. ಅದು ಇದು ಬ್ಯಾಗ್ ತಗೋದು, ಚೇರ್ದು ಬ್ಯಾಗು ಇದು ಕೆಡೆ ಚೇರ್ದು ಬ್ಯಾಗ್ ಲೆಫ್ಟ್ ಸೈಡ್ ಟಾರ್ಚ್ ತಗೋ. ಸೊ ಈಗ ಬನ್ನಿ ನಾವು ನಮ್ಮ ಲೊಕೇಶನ್ ಸ್ವಲ್ಪ ಜಾರುತ್ತೆ ಅಮ್ಮ. ಫಸ್ಟ್ ಹೋಗಿ ಟಾರ್ಪಲ್ ಹಾಕೊಂಡ್ಬಿಟ್ರೆ ಎಲ್ಲ ಸೆಟಪ್ ಆಗಿಬಿಡುತ್ತೆ. ಮತ್ತೆ ಬಂತು. ಓಕೆ ನೋಡಿ, ಹಿಮ ಹೋಗ್ತಾ ಇದ್ದಾಳೆ ಮುಂದ್ಗಡೆ. ಇವಾಗ ಅವಳೇ ನನ್ನ ದಾರಿ ದೀಪ, ನನ್ನ ಬಾಳಿನ ಜ್ಯೋತಿ. ಜ್ಯೋತಿ ಅಂದರೆ ಮನೆ ಮನೆ ಬೆಳಗಿದೆ ಬಾ ಅತಿಥಿ. ಮನೆ ಬೆಳಗಿತ್ತಿ ಅಲ್ಲಮ್ಮ, ನನಗೆ ಮರ್ತೈತೆ ನೀನು ಹೇಳಿದ ಲಿರಿಕ್ಸ್ ಕೇಳಿ. ನನಗೆ ಕನ್ಫ್ಯೂಸ್ ಆಗೋಯ್ತು. ಹೋಗು, ತೆರೆದಿದೆ ಮನೆ ಓ ಬಾ ಅತಿಥಿ. ನೋಡಿದ್ರಾ, ನನಗೆ ಕನ್ಫ್ಯೂಸ್ ಮಾಡ್ಬಿಟ್ಟು. ಇರೋದನ್ನ ಹಾಡಿದ್ರೆ ಏನು ಪ್ರಯೋಜನ, ನಾವೇ ಹುಟ್ಟಾಕೊಂಡು ಆಡ್ಬೇಕು. ಹುಷಾರು, ದಬಾಕೊಂಬಿಟ್ಟಿ ಆಮೇಲೆ ಹುಟ್ಟಾಕೊಂಡು ಆಡಕ್ಕೆ ಹೋಗಿ. ಈಗ ಹುಷಾರು ಅಂತ ಹೇಳ್ದವ್ರೆ ದಬಾಕಂತಾರಂತೆ. ಹಿಂಗೆ ಜಲ್ಲಿ ಮೀನೆ ನೋಡಿ, ಇಲ್ಲೂ ಇದೆ, ಇಲ್ಲೂ ಮಾಡ್ಬೋದಾಗಿತ್ತು. ಇವ್ರು ಎಷ್ಟು ಡೀಟೇಲಿಂಗ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಜಲ್ಲಿ ಹಾಕಿದ್ದಾರೆ, ಸ್ಲಿಪ್ ಆಗಬಾರ್ದು ಸ್ಲಿಪ್ ಆಗಬಾರ್ದು ಅಂತ. ಓಕೆ, ಸೊ ನನ್ನ ಫೇವ್ರೆಟ್ ಲೊಕೇಶನ್ ಕ್ಯಾಂಪ್ ಸೈಟ್. ಓಹೋ ಫೇವ್ರೇಟ್ ಅಂತೆ, ಹಿಮ ಫುಲ್ ಚಾರುತ್ತೆ. ಓಕೆ, ಸೊ ಇದರಿಂದ ಮುಂದಕ್ಕೆ ನಾವು ಹೋಗೋ ಸ್ವಲ್ಪ ಡಿಫಿಕಲ್ಟ್ ಇದೆ. ಹಾಗಾಗಿ ಫಸ್ಟು ಇದು ಟ್ರೈಪೋರ್ಡ್ ತೆಗಿ, ಇದು ಕೊಡು, ಇದು ಕೊಡು, ಇದು ಕೊಡು, ಮುಂದೆ ಬರಬೇಡ ಜಾರುತ್ತೆ. ಟ್ರೈಪೋರ್ಡ್ ತೆಗಿ, ಇಟ್ಕೊಳ್ಳಿ. ಫುಲ್ಲು ಸ್ಲಿಪ್ಪರ್ ಇದೆ. ಅದರಲ್ಲಿ ಇದಿರುತ್ತೆ, ಬಿದ್ದೋಗ್ಬಿಡುತ್ತೆ ನೋಡೋದು. ಇದು ಕೇರ್ಫುಲ್. ಓಕೆನಾ? ಓಕೆನಾ, ಇರು ನಾನು ಹಾಕ್ತೀನಿ, ಇರು. ಅದನ್ನು ಸೆಟಪ್ ಮಾಡ್ಕೊಡು, ಟ್ರೈಪೋರ್ಡ್ ಇಲ್ಲೇ ಸೆಟಪ್ ಮಾಡು. ಹಿಡ್ಕೋಬೇಕು ತಿರ್ಗಾಡ್ಬೇಕಾದ್ರೆ, ಅಪ್ಪಿ ತಪ್ಪಿ ಸ್ಲಿಪ್ ಅದೇ ಕಷ್ಟ. ಫುಲ್ ತೆಗಿಲಲ್ಲ? ಹಾಂ, 1 ಸ್ಟೆಪ್ 2 ಸ್ಟೆಪ್ ಮಾತ್ರ. 1 ಆಯಿತಾ? ಫುಲ್ ತೆಗಿ, ಇರು 1 ಫುಲ್ ತೆಗಿ ಅಷ್ಟೇ. 2 ಸ್ಟೆಪ್ ಅಷ್ಟೇ. ಇದು ಇಲ್ಲಿಂದ ಇಲ್ಲಿಗೆ 1 ಸ್ಟೆಪ್ ಆಯಿತಾ? ಇಲ್ಲಿಂದ ಇಲ್ಲಿಗೆ 2 ಸ್ಟೆಪ್ಪು ಅಷ್ಟೇ ತಕ್ಕೋಬೇಕು. ಇದು ಬೇಕಾಗಿಲ್ಲ ನಮಗೇನು, ಅದು ಅಷ್ಟೊಂದು ಹೈಟ್ ನೆಸೆಸಿಟಿ ಇಲ್ಲ. ಕೇಳೆ ಮೇಡಮ್ಮ, ಇವಾಗ ಹೇಳ್ಕೊಡ್ಬೇಕಾ ನಿನಗೆ? ಇನ್ನೂ ಕಲ್ತ್ಕೊಂಡಿಲ್ವಾ? ಯಾಕೆ ಮಾಡ್ತಾ ಅಲ್ವಾ? ಮಾಡು, ಗುಡ್ ಗರ್ಲ್. ಆಮೇಲೆ ಅಷ್ಟೇನಕ್ಕೆ, ಅದೆಲ್ಲ ಏನಕ್ಕೆ 2 ಸ್ಟೆಪ್ ಅಂದೆ ನಾನು, ಅದಕ್ಕೆ. ಅಷ್ಟೇ. ಫಸ್ಟ್ ಇದು ಓಪನ್ ಮಾಡು, ಮುಂದಕ್ಕೆ ಹೋಗಬೇಡ ಅಂತ ನಾನು ಅದೇ ಹೇಳ್ತಾ ಇರೋದು. ನಿಂಗೆ ಬಿದ್ದರೆ ಇದು ಲಾಕ್ ಮಾಡ್ಬೇಕು, ತಿರುಗಿಸ್ಬೇಕು ಹಿಂಗೆ. ಇವಾಗ ಲಾಕ್ ಆಯಿತಾ? ಇವಾಗ ಇದನ್ನು ಹಾಕು. ನೋಡಿ, ನಿಮ್ಮ ಪಾರ್ಟ್ನರ್ಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಅಂದರೆ ಹಿಂಗೆ ಆಗೋದು. ಯಾಕೆ? ಅವ್ರಿಗೂ ನಮ್ದು ಯಾವ ಡೈರೆಕ್ಷನ್ ಯಾವ ಕಡೆ ಬೇಕು. ಓಕೆ, ಗುಡ್, ಗೆದ್ಬಿಟ್ಟೆ ನೀನು. ಮೇಲೆ ಗೆತ್ತದ. ಆಯಿತಾ? ಓಕೆ, ಸೂಪರ್. ಹಿಡ್ಕೊ ಟಾರ್ಚು.
ಮುಂದಕ್ಕೆ ಹೋಗ್ಬೇಡ. ಸೊ ಇವಾಗ ನಾವು ಇದನ್ನು ಫಿಟ್ ಮಾಡ್ತೀವಿ. ಆ್ಯಕ್ಚುಲಿ ನಾವು ಇನ್ನೂ ಏನೇನೋ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೋಬೇಕಿಮ್ಮ. ಹೌದು. ಫುಲ್ಲು ಎಲ್ಲ ಪ್ರೊಫೆಷ್ನಲಾಗಿ ಮಾಡೋಕ್ಕೆ ಇದೆಲ್ಲ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಜುಗಾಡು. ಇದು ನೋಡಿ ಎಷ್ಟು ಸ್ಮೂತ್ ಇದೆ ನೋಡಿ ಹಿಂಗೆ. ಸೊ ಈಗ ಇದನ್ನು ಇಲ್ಲಿ ಹಾಕುವ. ಇದೇ ನಮ್ಮ ಒಂದು ಕ್ಯಾಂಪಿಂಗ್ ಸ್ಪಾಟ್. ಫಸ್ಟು ನಾವು ಇವಾಗ ಎಲ್ಲ ಲಗೇಜ್ ಎಲ್ಲ ಇಳಿಸ್ಕೊಂಬಿಡೋಣ. ಜಾರುತ್ತೆ. ಇನ್ನೇನು ಮಾಡೋ, ಜಂಪ್ ಆಗುತ್ತಲ್ಲ ಇದು. ಬೈ ಇಡ್ಕೊ, ಮುಂದಕ್ಕೆ ಹೋಗ್ಬೇಡ, ಕೇರ್ಫುಲ್ಲಾಗಿ ಓಪನ್ ಮಾಡು. ಆ ಸೈಡ್ ಹಿಡ್ಕೊ. ರೆಡಿನಾ ಅಮ್ಮ? ಒಂದು ಲೈಟ್ ಹಾಕ್ಕೊಂಡಿದ್ದೀವಿ ಅಲ್ಲಿ. ಸೊ ಇವಾಗ ಆ ಮೂಲೆಯಲ್ಲಿ ಇಟ್ಕೊ. ಇವೆಲ್ಲ ಐಟಮ್ಸ್ ಕೊಡ್ತೀನಿ ತೋ. ಓಪನ್ ಮಾಡ್ಕೊಳ್ಳಿ ಎಲ್ಲ ಸರಿ ಮಾಡಿ. ಇದು ನಮ್ಮ ಕಾಫಿ ಇದೆಲ್ಲ, ಲೈಟರು, ಫೇಸ್ ವಾಶು, ಲೈಟರ್ ಲೈನು. ಕಡೆ ಏನಿದೆ ಮಸಾಲೆ. ನಿನಗೆ ಇದು ಇವ ಟಾರ್ಚು, ನಿನಗೆ ಎಮರ್ಜೆನ್ಸಿ ಟಾರ್ಚು, ಕರ್ಪೂರ ಫೈರ್ ಸ್ಟಾರ್ಟ್ ಮಾಡೋಕ್ಕೆ. ಇದೆಲ್ಲ ಏನು ಬೇಕಾಗಿಲ್ಲ, ಆಮೇಲೆ ತೊಗೊಳ್ಳೋಣ. ದಾರ ಎಲ್ಲ ಅದೇ ತಿಕ್ಬಿಡು. ಇಡ್ಕೊ. ಎಂಟ್ರೆನ್ಸ್ ಆ ಕಡೆ ಅಲ್ವಾ? ಯಾ ಕಡೆ? ಈ ಕಡೆ ಅಲ್ವಾ? ನಿನ್ನ ಕಡೆ ಇದೆಯಾ ಎಂಟ್ರೆನ್ಸ್? ನನ್ನ ಕಡೆ ಇದೆಯಾ? ಈ ಕಡೆ ಇದೆ. ಎಲ್ಲಿ? ನನ್ನ ಕಡೆ ಇದೆ. ನನ್ನ ಕಡೆ ಇದೆ. ಹಿಂದಕ್ಕೆ ಹೋಗಿ ಹೇಳ್ಕೊ. ಹಾಂ ಬಿಡು, ಕೆಳಗಡೆ ಬಿಡು. ಹಾಂ ನೆಟ್ವರ್ಕ್ ಇದೆಯಾ? ಅಷ್ಟೇ ಸರಿ ಆಯ್ತಲ್ಲ? ಓಹ್ ಥ್ಯಾಂಕ್ ಯು ಸೋ ಮಚ್. ಬೇಗ ತಿನ್ಬಿಡಿ. ನೋಡಿ, ನಮಗೆ ಚಳಿಗೆ ಅಂತ ನಾವು ಕ್ಯಾಂಪ್ ಹಾಕ್ತಿದ್ರೆ ಇಲ್ಲಿ ಪನ್ನೀರ್ ತೊಗೊಂಡು ಬಂದಿದ್ದಾರೆ ನೋಡಿ. ಓಹೋ ಪನ್ನೀರ್ ಕಬಾಬ್ ಥರ ಇದೆಯಲ್ಲ, ಮಾಡ್ಕೊಳ್ಳೋಣ. ಸಕ್ಕತ್ತಾಗಿದೆಯಲ್ಲ ಇವು ಪನ್ನೀರ್ ಕಬಾಬ್. ಚೆನ್ನಾಯ್ತಾ? ನಾವು ಕ್ಯಾಮ್ರಾ ಮುಂದೆನೇ ಇಲ್ಲ, ಇಲ್ವಾ? ನೋಡಿ ಬಿಸಿ ಬಿಸಿ ಪನ್ನೀರ್ ಸಿಕ್ಕಿದೆ. ಇನ್ನೇನು ಆಲ್ಮೋಸ್ಟ್ ಅರ್ಧ ಟೆಂಟ್ ಸೆಟಪ್ ಆಯಿತು. ಬಟ್ ತಿರ್ಸ್ಕೊಂಡ್ವಿ ನಾವು ಇದನ್ನು ಡೈರೆಕ್ಷನ್ನು. ಪನ್ನೀರ್ ಸೂಪರ್ ಆಗಿದೆ ಅಲ್ಲಮ್ಮ? ಹೇಳಿವಲ್ಲ, ಅಡುಗೆ ಮಾತ್ರ ಸೂಪರ್ ಆಗಿರುತ್ತೆ. ಬಟ್ ನಾವೇನೋ ಆಪ್ಟ್ ಮಾಡ್ಕೋತಿಲ್ಲ ಅಡುಗೆ ಎಲ್ಲ. ಬಟ್ ಆದ್ರೂ ಅಡುಗೆ ತುಂಬ ಚೆನ್ನಾಗಿರುತ್ತೆ, ನಾವೇ ಮಾಡ್ಕೋತೀವಿ. ಹವೆವರ್ ಇಲ್ಲಿ ಫುಡ್ ಮಾತ್ರ ನೀವು ಮಸ್ಟ್ ಆ್ಯಂಡ್ ಶುಡ್ ಏನೇನು ಬರುತ್ತೆ ಎಲ್ಲ ಮಾಡಿಸ್ಕೊಂಬಿಡಿ, ಸೂಪರ್ ಆಗಿರುತ್ತೆ. ಎಲ್ಲರೂ ಆಚೆ ಕಡೆ ಹೋಗ್ತೀವಿ, ಏನಾದ್ರು ರೆಸಾರ್ಟ್ಗೆ ಹೋಗ್ತೀವಿ, ಏನಾದರೂ ಹೋಗ್ತೀವಿ ಅಂದರೆ ಫಸ್ಟು ಇಂಪಾರ್ಟೆಂಟೇ ಫುಡ್ಡು. ಹೌದು, ಅದೇ ಫುಡ್ ಇಲ್ಲಿ ತುಂಬ ಚೆನ್ನಾಗಿದೆ. ಫುಡ್ ಇಲ್ಲ ಅಂದರೆ ಮತ್ತೆ ಎಲ್ಲ ಕಷ್ಟ ಆಗುತ್ತೆ. ಫುಡ್ ತುಂಬ ಚೆನ್ನಾಗಿದೆ. ನಮಗಂತೂ ಅವಾಗಿಂದ ಒನ್ ಬೈ ಒನ್ ಸ್ಪೆಷಲ್ ಡಿಶ್ ಬರ್ತಾನೇ ಇದೆ. ಇವತ್ತಾನೆ ಜಸ್ಟ್ ಪನ್ನೀರ್ ಇನ್ನೂ ಮುಗಿಸಿಲ್ಲ. ಏನು ಸರ್ ಇದು? ಚಿಕನ್ ಮಂಚೂರಿಯನಾ? ಓಹೋ ಹೇಳಿದ್ನಲ್ಲ ಇಲ್ಲಿ, ಫುಡ್ ಮಾತ್ರ ನೀವು ಮಿಸ್ ಮಾಡ್ಕೊಳಂಗೆ ಇಲ್ಲ. ಇದು ಚಿಕನ್ ಮಂಚೂರಿಯನ್ನು ಏನು ಸಖತ್ತಾಗಿದೆ ನೋಡಿ. ಇಲ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಬಾಯ್ ಟೇಸ್ಟ್ ಮಾಡು. ನಾನು ಟೇಸ್ಟ್ ಮಾಡಿದ್ದೀನಿ ಇಲ್ಲಿ, ಇನ್ನು ಫುಡ್ ಟೇಸ್ಟ್ ಮಾಡ್ಬೇಕು ಇಲ್ಲಿ. ಕಮ್ ಕುಳ್ಕೊಳ್ಳ. ಮೂಳೆ ಇದೆಯಾ ನೋಡು. ಎಕ್ಸಲೆಂಟ್. ಫುಡ್ಡೆಲ್ಲ 5 ಸ್ಟಾರ್ ರೇಂಜಲ್ಲಿ ಇರುತ್ತೆ ಇದು ಮಾತ್ರ. ಹಿಂಗೆ ತಿಂತಾಯಿದ್ರೆ ಕ್ಯಾಂಪಿಂಗ್ ಮಾಡಿಬಿಟ್ಟು ತಿನ್ಕೊಂಡೇ ಇದ್ಬಿಡ್ತೀವಿ ನಾವು.
ಅಷ್ಟು ಚೆನ್ನಾಗಿದೆ ಟೇಸ್ಟು. ಓಕೆ ಹಿಮಾ, ಎಸ್ ನೀನು ಕುಕಿಂಗ್ ಏನಿದೆ ಅದೆಲ್ಲ ಜೋಡಿಸ್ಕೊ, ಎಲ್ಲ ಜೋಡಿಸ್ಕೊಂಡು ಬೇಡದೆಲ್ಲ ಎತ್ತಿಟ್ಕೊಳ್ಳೋಣಂತೆ. ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಇನ್ನು ಲೈಟ್ ಬಾಕ್ಸು ಅದೆಲ್ಲ ತೊಗೊಂಬರ್ತೀನಿ. ಓಕೆ. ಆಮೇಲೆ ಈ ಸಣ್ಣ ಪುಟ್ಟ ಐಟಮ್ಸ್ ಇದಾವಲ್ಲ ಹಾಂ ಅದನ್ನೆಲ್ಲ ಇದ್ರಲ್ಲಿ ಹಾಕ್ಬಿಡು. ಹಾಂ ಇದನ್ನು ಓಪನ್ ಮಾಡಿಬಿಟ್ಟು ಯೂಸ್ ಮಾಡದೆ ರೆಗ್ಯುಲರಾಗಿ ಏನು ಯೂಸ್ ಮಾಡಲ್ಲ ಅವೆಲ್ಲ ಈ ಥರ ಇದು. ಒಂದು ಕಡೆ ಅಭಿ ಬಾರ್ಬಿಕ್ಯೂ ರೆಡಿ ಮಾಡ್ತಾ ಇದ್ದಾರೆ. ಫಸ್ಟ್ ಅವ್ರಿಗೆ ಮಸಾಲ ರೆಡಿ ಮಾಡಿಕೊಟ್ಬಿಟ್ರೆ ಇನ್ನು ಮಿಕ್ಕಿ ನಾವು ಬೇಗ ಮಾಡ್ಕೊಬೋದು. ಹಾಗಾಗಿ ನಾರ್ಮಲಾಗಿ ಸೌದೆ ಇದ್ದರೆ ಹಾಕ್ಬಿಟ್ಟು ಮಾಡ್ಕೋಬೋದು, ಬಟ್ ಅದು ಸ್ವಲ್ಪ ಇನ್ನೂ ರಿಸ್ಕಿ. ಇದಾದರೆ ಹಿಂಗೆ ಒಂದು ಟಾರ್ಚ್ ಇಟ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಅದೆಲ್ಲ ರೆಡ್ ಆಗಿಬಿಟ್ರೆ 2 ಅವರ್ ಉರಿಯುತ್ತೆ ಅದು ಕಂಟಿನ್ಯೂಸ್. ಸೊ ನೋಡಿ ಬಾರ್ಬಿಕ್ಯೂ ಆಲ್ರೆಡಿ ರೆಡಿಯಾಗಿದೆ. ನಿಮ್ಗೆ ಅದು ಬೇಕು ಸ್ವಲ್ಪ ಮ್ಯಾರಿನೇಟ್ ಆಗಬೇಕು. ಏನು ಬೇಕು? ಅದು ವಾಷಿಂಗ್ ಟಬ್ಬಾ? ಇನ್ನೇನು ಸ್ವಲ್ಪ ಮ್ಯಾರಿನೇಟ್ ಆದಮೇಲೆ ಆಮೇಲೆ ಡೈರೆಕ್ಟಾಗಿ ಬಾರ್ಬಿಕ್ಯೂ ಮಾಡೋಣ. ಫೈರ್ ಸ್ಟಾರ್ಟ್ ಆಯಿತು. ಡಸ್ಟ್ಬಿನ್ ಏನಿಟ್ಟಿದ್ರೆ ಡಸ್ಟ್ಬಿನ್ನ ಈ ಕಡೆ ಇಟ್ಟಿದ್ದೀನಿ. ಬೇಕಾ? ಬೇಕಾ? ಆ ಸೈಡ್ ಇಟ್ಕೊಂಡ್ಬಿಡು. ಮತ್ತೆ ಆ ಕಡೆ ಇಲ್ಲಿ ಇಟ್ಕೋತೀಯಾ? ಓಕೆ. ಸ್ವಲ್ಪ ಜ್ಯೂಸ್ ಕುಡ್ಕೊಳ್ಳೋಣ. ಬಿಂದು ಜ್ಯೂರ. ಇದು ಕಾಫಿ ಬೇಕಂದ್ರಲ್ಲ, ಕಾಫಿ ಬೇಡ? ಹೌದು, ಕಾಫಿ ಮಾಡಿಕೊಟ್ರೆ ಚೆನ್ನಾಗಿರೋದು. ಹಿಂಗೆ ಎಲ್ಲಿ ಮಾಡ್ತೀವಿ ಇವಾಗ? ಜ್ಯೂಸೇ ಕುಡೀರಿ. ಕಾಫಿ ಬೇಡ, ಜ್ಯೂಸೇ ಕುಡಿತೀನಿ ಕೂಡ. ಕಾಫಿ ಕುಡಿಯೋಷ್ಟು ಟೈಮಿಲ್ಲ. ಮಳೆ ಬರುತ್ತಾ? ಬರಬಹುದು. ಬರಬಹುದು ಅಂದರೆ ಇನ್ನೊಂದು ತೊಗೊಂಬರ್ಬೇಕು. ಅಷ್ಟೊಡೆ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ. ಗುಡುಗಿದೆಯಲ್ಲ? ಹಾಂ. ನೋಡಿ ಮಂಜು ಸರ್ ಫುಲ್ ಪಟಾಕಿ. ನೀವೇ ಹಚ್ಚಿ ಸರ್. ನೋಡಿ ಸ್ಕೈ. ಹೌದಾ? ನೋಡಿ ಪಟಾಕಿ ತಂದಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಹಚ್ಚೋಣ ಸರ್. ಓ ಸೂಪರ್ ಸರ್ ಇದು. ಕೂತ್ಕೋ ನೀನು ಕಾಲ ಅಡ್ಡ ಆಗಬೇಕು. ಹಾಂ ಓಕೆ. ಸರ್ ನಮಗೊಂಥರ ಫುಲ್ ಸ್ಪೆಷಲ್ ಫೀಲ್ ಆಗ್ತಿದೆ ನೀವು ಇದೆಲ್ಲ ಮಾಡಿದ್ದು. ಸೊ ನಮಗೆ ನೋಡ್ಕೋಬೇಕು. ಸರ್ಪ್ರೈಸ್ ಆಗಿ ಪಟಾಕಿ ಎಲ್ಲ ತಂದುಬಿಟ್ಟಿದ್ದಾರೆ ಮಂಜುನಾಥ್ ಸರ್. ನಾವೇ ಶಾಕು. ಹೌದು. ಏನಪ್ಪ ಪ್ಯಾಕ್ ಮಾಡ್ಕೊಂಡು ಆದ್ಮೇಲೆ ಬನ್ನಿ, ಎಲ್ಲ ಮುಗಿದ್ಮೇಲೆ ಬನ್ನಿ ಅಂತ ಹೇಳಿದ್ರು. ಎಷ್ಟೊತ್ತಾಗತ್ತೆ ಮುಗಿಯೋಕ್ಕೆ ಅಂತ. ಆಗ ಶಾಕ್ ಆಗೋದೆ. ಬಟ್ ನೋಡಿದರೆ ಹಿಂಗೆ ಸರ್ಪ್ರೈಸಸ್ ಮೇಲೆ ಸರ್ಪ್ರೈಸಸ್. ನಾನೇನು ಪ್ಲೇಸ್ ವಿಸಿಟ್ ಮಾಡಿ ನೋಡಬೇಕೇನೋ ಅಂತ ಅಂದ್ಕೊಂಡೆ. ಮತ್ತು ತುಂಬ ಚೆನ್ನಾಗಿ. ಓಹೋ, ಇಲ್ಲಿ ನೋಡಿ, ಇಲ್ಲಿ ಜಿಗಣೆ ಎತ್ತಿರೋದು. ನಿನ್ನ ಮೊಬೈಲ್ ತಗೋ, ಉಪ್ಕೊಡು. ಕ್ಲೋಸಪ್ಪಲ್ಲಿ ತೋರ್ಸೋಣ. ಸೊ ಈಗ ನಮ್ಮ ಗ್ರಿಲ್ ರೆಡಿ ಇದೆ. ಚಿಕನು ಸರಿಯಾಗಿ ಸಿಕ್ಕಿಲ್ಲ ಈ ಸತಿ ಅಲ್ವಾ? ನಿನ್ನೆ ತುಂಬ ಚೆನ್ನಾಗಿ ಸಿಕ್ಕಿತ್ತು. ಹೌದು. ನಿಮಗೆ ನಾವು ಹೇಳ್ತಾ ಇಲ್ಲ, ದಿನ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಅಂದರೆ ಊರಿಗೆ ಬರ್ತೀವಲ್ಲ ಅಲ್ಲಿಂದ, ಊರಿಗೆ ಬಂದಾಗ ಏನಂದರೆ ಏನಿಲ್ಲ ಅಂದರೂ ಒಂದು 5,000 6,000 7,000 8,000 ಖರ್ಚಾಗುತ್ತೆ ಎಲ್ಲ ಫುಲ್ಲು ಅದು ಇದು ಎಲ್ಲ. ಸರಿ ಒಂದು ಕ್ಯಾಂಪಿಂಗು ಮಾಡಿಬಿಡೋಣಲ್ಲ. ಹೌದು, ಏನೋ ಒಂದು ಕಾನ್ಸೆಪ್ಟ್ ನಮ್ಮದು. ಸೊ ಹಾಗಾಗಿ ಪೀಸು ದೊಡ್ಡದಾಗಿಬಿಟ್ಟಿದ್ದೀವಿ ಅದಕ್ಕೆ. ನಮ್ಮಮ್ಮ ಹೊಡ್ಸ್ಕೊಂಬಂದರು ಪೀಸೆಲ್ಲ, ಎಲ್ಲ ದೊಡ್ಡದಾಗಿ ಹೊಡ್ಸ್ಬಿಟ್ಟವ್ರೆ. ಅವ್ರಿಗೆ ಯಾವಾಗಲೂ ನಾವು ಹೇಳ್ತೀವಲ್ಲ ಬಾರ್ಬಿಕ್ಯೂ ಮಾಡ್ತೀವಿ ಅಂತ. ಸೊ ಅವರು ಆ ಕಾನ್ಸೆಪ್ಟಲ್ಲಿ. ನಮ್ಮದು ಚಿಕ್ಕದಲ್ವ ಸ್ಟವ್ ಇದು, ಇದ್ರ ಕೆಲಸ ಮುಗೀತು. ಈ ಫ್ಯಾನ್ ಇರೋದ್ರಿಂದ ಟೆಂಟ್ ಒಳಗಡೆನೂ ಒಳ್ಳೆ ಏರ್ ಸರ್ಕ್ಯುಲೇಷನ್ ಯೂಸ್ ಮಾಡ್ಕೋಬೋದು. ಅದೊಂದು ಅಡ್ವಾಂಟೇಜು.
ಹಾಗೆ ಬಾರ್ಬಿಕ್ಯೂ ಎಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ಈ ಹೊಗೆ ಓಡ್ಸೋಕ್ಕೂ ಕೂಡ ಯೂಸ್ ಆಗ್ತಿದೆ. 2 in 1 ಅಲ್ಲ ಇಮ್ಮ. ಹೌದು. ಸೊ ನಿಜವಾಗ್ಲೂ ವಿಸ್ಲಿಂಗ್ ಕ್ಯಾಂಪ್ ಅವ್ರಿಗೆ, ವಿಸ್ಲಿಂಗ್ ಕ್ಯಾಂಪ್ಸ್ ಸಕಲೇಶ್ಪುರ ಥ್ಯಾಂಕ್ಸ್ ಹೇಳಬೇಕು. ಒಂದೊಳ್ಳೆ ಆಪರ್ಚುನಿಟಿ ಮಾಡಿಕೊಟ್ರು ಕ್ಯಾಂಪ್ ಮಾಡೋದಕ್ಕೆ. ನಾನು ಆ್ಯಕ್ಚುಲಿ ಕೇಳಲೆ ಬಂದಿದ್ವಲ್ಲ ನಾವು, ಸರ್ ಹಿಂಗೆ ನಮಗೆ ನಿಮ್ಮದು ಲೊಕೇಶನ್ ಕ್ಯಾಂಪ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ನಿಮ್ಮ ಕ್ಯಾಂಪ್ ನಮಗೆ ತುಂಬ ಇಷ್ಟ ಆಗಿದೆ ಅಂತ. ಆಯಿತು ಅಂತೇಳಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಇನ್ನೊಂದು ಸರ್ತಿ ಬಂದರೆ ನಿಮ್ಮ ಫ್ಯಾಮಿಲಿಯಾಗಿ ಬಂದು ಇಲ್ಲಿ ಫುಡ್ಡು ಟ್ರೈ ಮಾಡೋಕ್ಕೋಸ್ಕರನೇ ಬರಬೇಕು. ಅದು ಇನ್ನೂ ಸಖತ್ತಾಗಿರುತ್ತೆ ಗೊತ್ತಾ ಆ ಫುಡ್ಡು ಅವ್ರದ್ದು. ತುಂಬ ಸಿಂಪಲ್ ಇದು ಫ್ರೈ ಅಂದರೆ. ಚಿಕನ್ ಓಕೆ, ನಾವು ಸ್ವಲ್ಪ ಬಾರ್ಬಿಕ್ಯೂ ಆಗಿದೆಯಾ ನೋಡೋಣ ಎಲ್ಲಿವರೆಗೂ ಬಂತು ನಮ್ಮ ಬಾರ್ಬಿಕ್ಯೂ. ಸ್ವಲ್ಪ ಫೈರ್ ಬೇಕನ್ಸುತ್ತೆ, ಸ್ವಲ್ಪ ಕ್ಲೈಮೇಟ್ ಎಲ್ಲ ತಣ್ಣಗಿದೆಯಲ್ಲ ಹೀಗಾಗಿ. ಹೆಂಗೆ ಕಾಣಿಸ್ತಿದೆ ಗೊತ್ತಾ, ಫುಲ್ಲು ಹೊಗೆ ಬಾರ್ಬಿಕ್ಯೂದು. ಲೈಟ್ಗಿಂತ ಬರೀ ಹೊಗೆನೇ ಕಾಣಿಸ್ತಿದೆ. ಓಕೆ, ಫೈನಲ್ ಆಗಿ ಇವಾಗ ನಮ್ಮ ಏನಿದೆ ಚಿಕನ್ ರೆಡಿ ಆಗಿದೆ. ಸೊ ಇದು ಹೊಗೆನೋ ಹೊಗೆ ಫುಲ್ಲು, ಏನು ಸೆಟ್ಟಲ್ಲಿ ಸ್ಮೋಕ್ ಹಾಕ್ತಾರಲ್ಲ ಆ ಥರ ಇದೆ. ಟೇಸ್ಟ್ ನೋಡೋಣ ಬನ್ನಿ. ಬಿಸಿ ಬಿಸಿ. ಏನೋ ಕಡಿಮೆ ಇದೆ, ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ. ಹೌದಾ? ನೋಡು ಟೇಸ್ಟ್ ನೋಡು. ನಂಗೆ ಅನ್ನಿಸ್ತಪ್ಪ ಉಪ್ಪು ಜಾಸ್ತಿ ಆಯ್ತು ಅಂತ. ಕರೆಕ್ಟ್ ಇದೆ. ಹಿಡ್ಕೊಂಡು ತಿರುಗಿಸು. ನೀನು ಚಿಕ್ಕ ಹುಡುಗಿ ಹೇಳ್ಕೊಡ್ಬೇಕಲ್ಲ ಹೆಂಗೆ ಏನು ಅಂತ. ಹೌದು, ಮತ್ತೆ ಅರ್ಧ ಜನ ಇದರಲ್ಲೇ ಆಗೋಯ್ತು, ಎಲ್ಲ ಹೇಳ್ಕೊಡೋದ್ರಲ್ಲೇ ಆಗೋಯ್ತು. ಆಯ್ತು ಬಿಡಿ, ತುಂಬ ಹೇಳ್ಕೊಟ್ಟಿದ್ರ. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಬಾರ್ಬಿಕ್ಯೂ ಕೂಡ 90% ಆಗೋಗಿದೆ. ಚಿಕನ್ ರೆಡಿ ಆಗಿದೆ, ಚಿಕನ್ ಎತ್ತಿಟ್ಕೊಂಡಿದ್ದೀವಿ. ಸೊ ಇವತ್ತು ಅಕ್ಕಿ ರೊಟ್ಟಿ ಸ್ಪೆಷಲ್ ಇದೆ, ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ಕೋತಾ ಇದ್ದೀವಿ. ಅಕ್ಕಿ ರೊಟ್ಟಿ ಏನಂದರೆ ಫಸ್ಟು ಬಾಣಲಿಲಿ ಬೇಯಿಸ್ಕೊಂಡು ಕೈ ಸುಡ್ತಾ ಓಕೆ, ಬಾಣಲಿಲಿ ಬೇಯಿಸ್ಕೋಬೇಕು. ಬೆಂದಾದ್ಮೇಲೆ ಅದನ್ನು ಕೆಂಡದಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಆಯಿಲ್ ಗೀಲ್ ಏನು ಹಾಕೋದು ಬೇಡ. ಸೊ ಹಾಗಾಗಿ ಫಸ್ಟು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ, ಬೇಯಿಸ್ಕೊಂಬಿಡೋಣ. ಮಳೆ ಬರೋಂಗಿದೆಯಾ? ಮಳೆ ಬರೋಂಗಿದೆ. ಬಾಬಾ 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 ಬಾ. ಮೋಸ್ಟ್ ಪ್ರಾಬ್ಲಿ ಮಳೆ ಬರುತ್ತೆ. ಸರಿ, ಹಾಕ್ಕೊಂಬಿಡೋಣ ಅದನ್ನು. ಇದು ಇಟ್ಕೊಂಬ. ಇದು ಲೂಸ್ ಉದ್ದ ಮಾಡ್ಕೋಬೇಕು ಗೊತ್ತಾ? ಉದ್ದ ಮಾಡ್ಕೊಳಕ್ಕೆ ಇದು ಬಿಡ್ಲಾ? ಅಲ್ಲ, ಉದ್ದ ಮಾಡ್ಕೊಳಕ್ಕೆ ಬರುತ್ತಾ ಅಲ್ಲ, ಸ್ಟಿಕ್ ಇಟ್ಕೊಂಡಿರೋದು ಬಿಡ್ಲಾ? ಇರಿ ಬೇಡ, ಹಂಗೆ ನಿಂತ್ಕೊ. ಬಾ, ಇನ್ನೇನು ಮಳೆ ಬರುತ್ತೆ ಅಂದ್ಕೊಂಡು ಅಷ್ಟರಲ್ಲಿ ಎಲ್ಲ ಸರ್ಕಸ್ ಮಾಡಾಯಿತು. ಬಾರ್ಬಿಕ್ಯೂನೂ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಪ್ರಾಪರ್ ರೋಸ್ಟ್ ಆಗಿದೆ ಇನ್ನು. ಹಿಂಗೆ ಇದಾಗಬೇಕು, ಅದು ಸ್ಮೋಕು. ಹೌದು, ನಾವು ರೋಸ್ಟ್ ಆಗೋಕ್ಕಿಂತ ಮುಂಚೆ ಟೇಸ್ಟ್ ಮಾಡಿದ್ರೆ ಅದು ಮಸಾಲಾನೇ ಇರುತ್ತೆ. ಅದು ಫುಲ್ ಎಲ್ಲ ಹೇಳ್ಕೊಂಡು ಆಮೇಲೆ ಒಂಚೂರು. ಇವಾಗ ಕರೆಕ್ಟಾಗಿ ರೋಸ್ಟ್ ಆಗಿದೆ ಬಾರ್ಬಿಕ್ಯೂ ನೀಟಾಗಿ. ಇವಾಗ ನಾವು ಕಂಪ್ಲೀಟಾಗಿ ಬಾರ್ಬಿಕ್ಯೂ ಆಯಿತು. ಬಾರ್ಬಿಕ್ಯೂನು ಸಖತ್ತಾಗಿ ಬಂದಿದೆ. ಹಾಗೆ ಚಿಕನ್ ಗ್ರೇವಿ ಮಾಡಿದ್ಲು ಹಿಮ, ಅದು ಕೂಡ ಸಖತ್ತಾಗಿ ಬಂದಿದೆ. ಫೈನಲಾಗಿ ಏನು ಅಕ್ಕಿ ರೊಟ್ಟಿ ಮಾಡಿದ್ವಿ ಅದು ಕೂಡ ಫೈನಲಾಗಿ ಬಂದಿದೆ. ಫಸ್ಟ್ ಟೈಮ್ ನಾವು ಅಕ್ಕಿ ರೊಟ್ಟಿ ಹಿಂಗೆ ರೆಡಿಮೇಡ್ ತಂದು ಮಾಡ್ತಿರೋದು. ಬಟ್ ರೆಡಿಮೇಡ್ ಆದ್ರೂ ಅಷ್ಟೇ ಎಫರ್ಟ್ ಹಾಕಬೇಕಾಯ್ತು ನಮಗೆ. ಹೌದು, ಯಾಕಂದರೆ ಫಸ್ಟ್ ಅದನ್ನು ನಾವು ರಿನ್ಸ್ ಮಾಡಿಬಿಡ್ಬೇಕು ನೀರಲ್ಲಿ. ಒಂದು ಸ್ವಲ್ಪ ರಿನ್ಸ್ ಆದಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ನೀರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಹಿಂಗೆ ತವಾದಲ್ಲಿ ಫ್ರೈ ಮಾಡಿ
ಆಮೇಲೆ ಅದನ್ನು ನಾವು ಬಾರ್ಬಿಕ್ಯೂಲ್ ಫ್ರೈ ಮಾಡಬೇಕು, ಅವಾಗೇ ಅದು ಪ್ರಾಪರ್ ಟೇಸ್ಟ್ ಕೂತ್ಕೊಳ್ಳೋದು. ಬಟ್ ಸಕ್ಕತ್ತಾಗಿದೆ, ಒಳ್ಳೆ ತುಪ್ಪದ ಥರ ಇದೆ. ನೀನೊಂದು ಟ್ರೈ ಮಾಡ್ಬೇಕು ಇವಾಗ, ನೀನೊಂದು ತಿನ್ನು, ಸಕ್ಕತ್ತಾಗಿದೆ. ಇದನ್ನ ಹೆಂಗಿದೆ ಅಂದರೆ ಶವರ್ಮ ಥರ ಬರೀ ಪೀಸ್ನ ಸೆಂಟ್ರ್ ಹಾಕೊಂಡು ರೋಲ್ ಮಾಡ್ಕೊಂಬಿಟ್ರು ಮಸ್ತಾಗಿರುತ್ತೆ, ಆ ಥರ ಇದೆ. ನೋಡಬೇಕು ಇದನ್ನು ನಮ್ಮ ಏನು ಈ ವಿಸ್ಲಿಂಗ್ ಕ್ಯಾಂಪ್ಸ್ ಇದೆ ಅವ್ರಿಗೂ ಒಂದು ರೌಂಡ್ ಟೇಸ್ಟ್ ಮಾಡೋಕ್ಕೆ ಹೇಳ್ಬೇಕು ಹೇಗಿರುತ್ತೆ ಏನು. ಓಕೆ, ಸೊ ಹಿಮ ಮಾಡಿರೋ ಅಡುಗೆನ ಹಿಮಾಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಗ್ರೇವಿ ಮತ್ತು ಪೀಸ್ ಹಾಕೋ, ಸಾಕು ಹಾಗೆ ಹಿಮ ಮಾಡಿರೋಂಥ ಏನು ಬಾರ್ಬಿಕ್ಯೂ ಇದೆ ಒಂದೇ ಪೀಸ್, ಅದ್ರದ್ದು ಒಂದು ಪೀಸ್ ಕೊಡ್ತಾಯಿದ್ದೀನಿ. ಸಾಕು ಇದು ಅದರದ್ದು ಆನಿಯನ್ನು ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಚಪಾತಿ ಟ್ರೈ ಮಾಡು, ಹೇಗಿದೆ ಹೇಳು. ಟ್ರೈ ಮಾಡೋಣ, ಒಂದೇ ತರ. ನಾನು ಟ್ರೈ ಮಾಡು, ನೀನು ಟ್ರೈ ಮಾಡು, ಪಾಪ ನೀನೇ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದೆ ಅವಾಗಿಂದ, ನೀನು ಟ್ರೈ ಮಾಡು. ನಾನು ಈ ಕಡೆ ಇದು ಬೇಯಿಸ್ಕೊತೀನಿ, ಆಗಿರೋದು ಅದು ಕೊಡು, ಫ್ರೈ ಮಾಡಬೇಕಾಗಿರೋದಲ್ಲ. ಲೆಮನ್ ಚಿಕನ್ ಥರ ಇದೆ ಅಲ್ಲ, ಚೆನ್ನಾಗಿದೆ, ಅದು ಸಕ್ಕತ್ತಾಗಿ ಬಂದಿದೆ. ಇದಲ್ಲ ತುಳ್ಕೊಂಡು ಇನ್ನೊಂದು ಬಟ್ಟೆ ಪೀಸ್ ಇರ್ತಿಲ್ಲ ಇಲ್ಲಿ, ಪಿಂಕ್ ಕಲರ್ ಬಟ್ಟೆ ಇತ್ತಲ್ಲ ಇಲ್ಲಿ ಕೈ ಒರೆಸೋದು, ಇಲ್ಲಿದೆ. ಎಕ್ಸಲೆಂಟಾಗಿ ಬಂದಿದೆ. ಚೆನ್ನಾಗಿದೆಯಾ? ತಿಂತಿದ್ರೆ ಮರ್ತೋಗ್ತಾ ಇದೀವಿ. ಏನು ಮರ್ತೋಗ್ತಿದೆ, ಏನು ತಿಂತಾ ಇದ್ದೀನಿ ಅಂತನಾ? ಬಟ್ ಅದೇ ಇದೆಲ್ಲ ತುಂಬ ಎಫರ್ಟ್ ಆಗಿ ಮಾಡೋವಂಥದ್ದು, ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ. ಯೂಶಲಿ ನೈಟಲ್ಲಿ ರೈಸ್ ಪ್ರಿಫರ್ ಮಾಡಲ್ಲ, ಬಟ್ ನನಗಿದು ಹೇಳಿ ಮಾಡಿಸಿದ ಫುಡ್ಡು. ಅಕ್ಕಿ ರೊಟ್ಟಿನಾ? ಓಕೆ, ಫೈನಲ್ ಆಗಿ ನಮ್ಮ ಕುಕಿಂಗ್ ಮುಗೀತು, ನಮ್ಮ ಊಟನೂ ಮುಗಿದಿದೆ. ನೋಡ್ಬೋದು ಇದರಲ್ಲಿ ಚಿಕನ್ ಗ್ರೇವಿ ಕಾಣಿಸ್ತಿದೆ ಅನಿಸುತ್ತೆ. ಇದರಲ್ಲಿ ಚಿಕನ್ ಗ್ರೇವಿ, ಅದರಲ್ಲಿ ಚಿಕನ್ ಬಾರ್ಬಿಕ್ಯೂ ಮತ್ತು ಅಕ್ಕಿ ರೊಟ್ಟಿ. ಇದು ನಾವು ಟೇಸ್ಟ್ ಮಾಡಿದ್ವಿ, ನಮಗಂತೂ ಸಖತ್ತಾಗಿದೆ. ಹಾಗೆ ನಾವು ಇವಾಗ ಏನು ನಮಗೆ ಇಲ್ಲಿ ಸ್ಟೇ ಬಂದಿದ್ದೀವಲ್ಲ, ವಿಸ್ಲಿಂಗ್ ಕ್ಯಾಂಪ್ಸ್ ಸಕಲೇಶ್ಪುರ, ಸೊ ಅವ್ರ ಟೀಮ್ಗೂ ಇದನ್ನು ಕೊಟ್ಟು ಅವ್ರನ್ನ ಒಂದು ರಿವ್ಯೂ ಕೇಳೋಣ ಅಂತ ಮಾಡ್ತಾಯಿದ್ದೀವಿ. ಟೆಂಟು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದೆ, ಏನು ಸಖತ್ತಾಗಿ ಕಾಣ್ತಾಯಿದೆ ಅಂದರೆ ಅಷ್ಟು ಸಖತ್ತಾಗಿ ಕಾಣ್ತಿದೆ. ಎಲ್ಲ ಆಯಿತು, ಅಡುಗೆ ಎಲ್ಲ ಮುಗಿದು ಇನ್ನು ಊಟನೂ ಆಯಿತು ನಮ್ಮದು. ಅಲ್ಲ ಇಮ್ಮ? ಹೌದು, ಚೆನ್ನಾಗಿ ಕಾಣ್ತಿದ್ದಲ್ಲ? ಹೌದು, ತುಂಬ ಚೆನ್ನಾಗಿ ಕಾಣ್ತಿದೆ. ಇಷ್ಟು ನೋಡಿ, ಒಳ್ಳೆ ಒಂಥರ ಹಟ್ಟು ಥರ ತುಂಬಾ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೂಪರ್ ಆಗಿದೆ, ನಮಗಂತೂ ತುಂಬಾ ಖುಷಿ ಆಯಿತು. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಸಿಕ್ಕಾಬಟ್ಟೆ ಕ್ಲೀನಿಂಗು ಈ ಪ್ರೋಸೆಸ್ ಎಲ್ಲ ಇರುತ್ತೆ, ಅದೆಲ್ಲ ತೋರಿಸಿದ್ರೆ ನಿಮಗೆ ಬೋರ್ ಹೊಡೆದ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ತೋರಿಸ್ತಿಲ್ಲ. ನಾವು ಮಾಡಿದಂಥ ಅಂದರೆ ರೆಡಿಮೇಡ್ ಆಗಿರ್ಬೋದು ಅಕ್ಕಿ ರೊಟ್ಟಿ, ಬಟ್ ಆದ್ರೂ ಅದಕ್ಕೆ ನಮ್ಮ ಎಫರ್ಟ್ ಆಗಿ ಇಟ್ಬಿಟ್ಟು ಅದಕ್ಕೊಂದು ಕಂಪ್ಲೀಟ್ ಪರಿಪೂರ್ಣ ಅಕ್ಕಿ ರೊಟ್ಟಿ ಮಾಡಿದ್ದೀವಿ. ಅಕ್ಕಿ ರೊಟ್ಟಿ, ಚಿಕನ್ ಫ್ರೈ, ಚಿಕನ್ ಸೆಮಿ ಗ್ರೇವಿ, ಅದು ಆಮೇಲೆ ಚಿಕನ್ ಬಾರ್ಬಿಕ್ಯೂ, ಇಷ್ಟು ಕೂಡ ಮಾಡಿಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು, ನಾವು ಎಂಜಾಯ್ ಮಾಡಿದ್ವಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹಿಮಾ, ಯು ವೆಲ್ಕಮ್ ಫಾರ್ ಬೀಯಿಂಗ್ ಮೈ ಕ್ಯಾಂಪಿಂಗ್ ಪಾರ್ಟ್ನರ್ ಆ್ಯಂಡ್ ಮೈ ಬೆಟರ್ ಹಾಫ್. ನನ್ನ ಪಾಪ ಇವಳು ನನ್ನ ಹೆಂಡತಿಯಾಗಿ, ನನ್ನ ಮಗುಗೆ ತಾಯಿಯಾಗಿ, ನನ್ನ ಮಗು ತಾಯಿ ಅಂದರೆ ಇವಳು ನಮ್ಮದೇ ಮುಂಚೆ ಇದೆಯಲ್ಲ, ಇವಳೆ ಜನ್ಮ ಕೊಟ್ಟಂಥ ತಾಯಿ, ನಾನೇ ಜನ್ಮ ಕೊಟ್ಟಂಥ ತಂದೆ. ಹಾಗಾಗಿ ಪಾಪ ಎಲ್ಲ ಸಂಭಾಲಿಸ್ತಾಳೆ. ನನ್ನ ಪ್ಯಾಷನ್ಗೂ ಸಪೋರ್ಟ್ ಮಾಡಿ, ಅವಳಿಗೂ ಇದನ್ನೆಲ್ಲ ಒಂದು ಪ್ಯಾಷನ್ ಆಗಿ ತಗೊಂಡು, ಇದು ಇಷ್ಟೆಲ್ಲ ಮಾಡೋದು ತುಂಬ ಸುಲಭ ಅಲ್ಲ, ಒಂದು ಕ್ಯಾಂಪ್ ಮಾಡೋದು. ನಾರ್ಮಲ್ ರೆಡಿಮೇಡ್, ಇವಾಗ ನೀವು ಅದಕ್ಕೆ ಹೇಳ್ತಾ ಇರೋದು, ವಿಸ್ಲಿಂಗ್ ಕ್ಯಾಂಪ್ ಬಂದರೆ ನಿಮಗೆ, ವಿಸ್ಲಿಂಗ್ ಕ್ಯಾಂಪ್ ಸೈಟ್ ಬಂದರೆ ಎಲ್ಲ ರೆಡಿ ಇರುತ್ತೆ, ಎಲ್ಲ ಅವರೇ ರೆಡಿ ಮಾಡಿಕೊಡ್ತಾರೆ. ನೀವು ಜಸ್ಟ್ ಬರಬೇಕು, ಕ್ಯಾಂಪ್ ಸೈಟ್ನ ಎಂಜಾಯ್ ಮಾಡಬೇಕು, ತಿನ್ನಬೇಕು, ಹೋಗಬೇಕು, ಮಲಗಬೇಕು, ಹೋಗ್ಬೇಕು ಅಷ್ಟೇ. ಬಟ್ ನೀವೇ ಇದೆಲ್ಲ ಮಾಡ್ಬೇಕಂದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಸೊ ನಿಮ್ಗೂ ಏನಾದ್ರು ಇದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಆಸೆ ಇದ್ದು, ನಮ್ಮ ಥರ ಇಷ್ಟೆಲ್ಲ ಕಷ್ಟ ಮಾಡಿ, ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ, ಇಷ್ಟೆಲ್ಲ ಮಾಡೋದು ಬೇಡ ಅಂದರೆ ಡೈರೆಕ್ಟಾಗಿ ನೀವು ಯೋಚನೆ ಮಾಡಬೇಡಿ, ವಿಸ್ಲಿಂಗ್ ಕ್ಯಾಂಪ್ಸ್ಗೆ ಬನ್ನಿ. ವಿಸ್ಲಿಂಗ್ ಕ್ಯಾಂಪ್ಸ್ ಸಕಲೇಶ್ಪುರ,
ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಅವರು ಮಂಜುನಾಥ್ ಸರ್ ಆಗಿರ್ಬೋದು, ಈ ಒಂದು ಸ್ಟೇ ಓನರ್ ಆಗಿರೋವಂಥ ಮಂಜುನಾಥ್ ಸರ್ ತುಂಬ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಬಟ್ ನಿಮ್ಗೇನೇ ಒಂದು ರಿಕ್ವೈರ್ಮೆಂಟ್ ಇದ್ದರೂ ಎಲ್ಲ ಸಹ ಫುಲ್ಫಿಲ್ ಮಾಡಿಕೊಡ್ತಾರೆ. ಓಕೆನಾ, ನಾವಂತೂ ಎಂಜಾಯ್ ಮಾಡಿದ್ವಿ. ಅಪ್ಪ ಇವಾಗ ಹೋಗಿ ಜೋಜಿ ಮಾಡೋ ಸಮಯ. ನಾವು ಸ್ವಲ್ಪ ಎಲ್ಲ ಮಡಚಿ ಎತ್ತಿಟ್ಟು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಇವಾಗ ನಿದ್ದೆ ಮಾಡ್ತೀವಿ. ಇದೆಲ್ಲ ಒಂದು ಅರ್ಧ ಗಂಟೆ ತಗೊಳುತ್ತೆ ಟೈಮ್, ಅರ್ಧ ಗಂಟೆಯಿಂದ 1 hour ಇಲ್ಲಿಗೆ ಮುಗಿಸ್ತೀವಿ. ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಅಭಿಲಾಷ್.ರಾಮಕೃಷ್ಣ ನನ್ನ ಇನ್ಸ್ಟಾಗ್ರಾಮ್ ID, ಹಿಮಾ.ಅಭಿಲಾಷ್ ಹಿಮಾನ ಇನ್ಸ್ಟಾಗ್ರಾಮ್ ID. ಇಲ್ಲಿ ನೀವು ನಮ್ಮನ್ನ ಫಾಲೋ ಮಾಡ್ಬೋದು. ಹಾಗೆ ಈ ಒಂದು ಕ್ಯಾಂಪಿಂಗ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ಕ್ಯಾಂಪಿಂಗ್ ಕನ್ನಡಿಗ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಡಿಯಮ್ಮ, ಶುರು ಹಚ್ಕೊಳ್ಳೋಣ. ಅಸಲಿ ಆಟ ಈಗ ಶುರು ಅಲ್ವಾ ಕ್ಯಾಂಪಿಂಗ್ದು? ಹೌದು. ಕ್ಯಾಂಪಿಂಗ್ ಎಲ್ಲ ಮುಗೀತು. ಹೊರಗಡೆ ಒಂದು ಸ್ವಲ್ಪ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಎಲ್ಲ ಸೈಡ್ಗೆ ತಿಟ್ಬಿಟ್ಟು ಮಲ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಮತ್ತೆ ಎದ್ದೋಗಿ ಹೊರಗಡೆ ಎಲ್ಲ ತೋರಿಸೋಷ್ಟು ಪೇಷನ್ಸ್ ಇಲ್ಲ. ಹಾಗಾಗಿ ನಾವಿಬ್ಬರು ಪಾಚೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದೀರಾ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ಸದ್ಯಕ್ಕೆ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅಬ್ಬಾ ದೇವ್ರೆ.